ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಗಳಿಗೆ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಮತ್ತೊಂದು ಆವರ್ತಿ ಆತನ ಪಾದಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವಂಥ ಕೃಪೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕ ತಂದೆಯಾದ ಯೆಹೋವ ದೇವರೇ, ನಿಮ್ಮ ನಾಮಕ್ಕೆ ಘನ ಮಾನ ಮಹಿಮೆಗಳು ಯಾವಾಗಲೂ ಉಂಟಾಗಲಿ. ತಂದೆಯೇ, ಅಲ್ಪರೋ ಹೇಗಿರೋ ಮಣ್ಣದೋಳು ಸ್ವಾಮಿ, ಆದರೂ ಎಷ್ಟೋ ಪ್ರೀತಿ ಮಾಡಿ ನಿಮ್ಮ ಮಗನನ್ನು ನಮಗೋಸ್ಕರ ಬಲಿ ಕೊಟ್ಟಿದ್ರಿ. ಆತನ ರಕ್ತದಿಂದ ಪಾಪ ಶಾಪ ಮರಣಗಳಿಂದ ಬಿಡುಗಡೆ ವಿಮೋಚನೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೆ ನಿಮ್ಮನ್ನು ಕೊಂಡಾಡ್ತೇವೆ. ವಿಶೇಷವಾಗಿ ತಂದೆಯೇ, ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಪಾದ ಬಳಿಯಲ್ಲಿ ಬಂದು ನಿಮ್ಮ ಮಾತುಗಳನ್ನು ಧ್ಯಾನ ಮಾಡಿ ಅವುಗಳಲ್ಲಿರುವಂಥ ಜ್ಞಾನ, ತಿಳುವಳಿಕೆ, ವಿವೇಕಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮಗನ ಸಾರೂಪ್ಯಕ್ಕೆ ಬೆಳೆಯಲು ನೀವು ಸಹಾಯ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ತಂದೆ. ವಿಶೇಷವಾಗಿ ಈ ಒಂದು ಮನ್ನವನ್ನು ಧ್ಯಾನ ಮಾಡುವಂಥ ಪ್ರತಿಯೊಂದು ಆತ್ಮಗಳನ್ನು ನಿಮ್ಮ ಕೃಪೆ, ಪ್ರೀತಿ ಮತ್ತು ನಿಮ್ಮ ಪವಿತ್ರಾತ್ಮದಿಂದ ಬಲಪಡಿಸಿ ಅವರನ್ನು ನಿಮ್ಮ ಅನ್ಯೋನ್ಯತೆಯಲ್ಲಿ, ವಾಕ್ಯದ ಅನ್ಯೋನ್ಯತೆಯಲ್ಲಿ, ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲೂ ನಡೆಸಿ, ಹೌದು, ಪರಲೋಕದ ಬಾಧ್ಯತೆಗೆ ನಮ್ಮನ್ನು ನೀವು ನಡೆಸಬೇಕಾಗಿ, ಸೇರಿಸಬೇಕಾಗಿ ನಾವು ಬೇಡುತ್ತಿರುತ್ತೇವೆ ತಂದೆ. ಕೊಟ್ಟಿರುವಂಥ ಈ ಒಂದು ಮನ್ನವನ್ನು ಸ್ವಾಮಿ ಧ್ಯಾನ ಮಾಡುವಂತೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಂದು ಆವರ್ತಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ದಿವ್ಯ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ತೇನೆ, ಪರಲೋಕ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ದಿನದ ಪರಲೋಕ ಮನ್ನಾ ನವೆಂಬರ್ 25ನೇ ತಾರೀಕು. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ, ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ದೇವರು ಪರೀಕ್ಷೆಗಾಗಿ ಅವಕಾಶವನ್ನು ಕೊಡುವ ಶೋಧನೆಗೂ ಸೈತಾನನಿಂದ ಬರುವ ಶೋಧನೆಗೂ ವ್ಯತ್ಯಾಸವಿದೆ. ದೇವರು ತನ್ನ ಚಿತ್ತದಂತೆ ಪರೀಕ್ಷೆಗಾಗಿ ಅವಕಾಶ ಕೊಡುವ ಶೋಧನೆಯ ಉದ್ದೇಶವೇನೆಂದರೆ, ನಾವು ದೇವರ ತತ್ವಗಳಿಗೂ ಹಾಗೂ ನೀತಿಗೂ ಭದ್ರವಾಗಿ ಪ್ರಾಮಾಣಿಕವಾಗಿ ನಡೆಯುತ್ತಿದ್ದೇವೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ತಂದೆಯ ದೇವರು ನಮ್ಮನ್ನೇನು ಮಾಡ್ತಾರೆ, ಶೋಧಿಸ್ತಾರೆ ಅಂತ ನಾವು ನೋಡ್ತೀವಿ. ಇದನ್ನು ಧರ್ಮೋಪದೇಶ ಕಂಡ 13:3 ನಾವು ನೋಡಬಹುದು. ಅಂದರೆ ಯಾರಾದರೂ ಕನಸು ಕಂಡು ಆ ರೀತಿ ಹೇಳಿದ್ರು, ದೇವರು ಹಿಂಗೆ ಹೇಳಿದ್ರು, ಬನ್ನಿ ಆ ದೇವರನ್ನ ಪೂಜಿಸೋಣ, ಈ ದೇವರನ್ನ ಆರಾಧಿಸೋಣ, ಅದನ್ನು ನಂಬೋಣ, ಇದನ್ನು ನಂಬೋಣ ಅಂತ ಹೇಳಿದ್ರು, ಅವರು ಹೇಳಿರೋ ರೀತಿ ನಡೆದ್ರು, ನೀವು ಅದನ್ನು ನಂಬಬಾರ್ದು. ನಾನೇ ಅವರನ್ನು ಕಳಿಸ್ತೀನಿ. ಕಾರಣ, ನೀವು ನನ್ನಲ್ಲಿ ಭಯಭಕ್ತಿ ಇಟ್ಟಿದ್ದೀರಾ, ಅವುಗಳ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂತ ಪರೀಕ್ಷೆ ಮಾಡೋಕ್ಕೋಸ್ಕರ ನಾನು ಅವ್ರನ್ನ ನಿಮ್ಮಲ್ಲಿ ಕಳಿಸ್ತೀನಿ ಅಂತ ಆಲ್ರೆಡಿ ಮುಂಚೆನೇ ನಮಗೆ ಬರೆದು ಇಟ್ಟಿದ್ದಾರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಂಥವನ್ನು ನಾವು ನಂಬಬಾರದು ಎಂಬುದಾಗಿ ನಾವು ನೋಡ್ತೀವಿ. ಮತ್ತು ಈ ಶೋಧನೆಗಳಲ್ಲಿ ನಿಲ್ಲುವಂಥ ಭಕ್ತರು, ಅಂದರೆ ದೃಢವಾಗಿ ನಿಂತ್ಕೊಂಡ್ರೆ ಉಪಯುಕ್ತವಾದಂಥ ಆಶೀರ್ವಾದ ಅವರಿಗೆ ಸಿಗುತ್ತೆ. ಏಕೆಂದರೆ ಅವರು ತಮ್ಮ ನಿಲುವನ್ನು ನೀತಿಗನುಸಾರವಾಗಿ ಪ್ರಾಮಾಣಿಕವಾಗಿ ತೋರ್ಪಡಿಸ್ಬೇಕು ನಾವು. ಅಂದರೆ ಸೈತಾನದಿಂದ ಬರುವಂಥ ಶೋಧನೆಗಳು ದುರುದ್ದೇಶದಿಂದ ಕೂಡಿದವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ದೇವರಿಂದ ಬರುವ ಹೇಗಿರ್ತವೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಅದು ಭಕ್ತರಿಗೆ ಉರುಳಾಗಿ ಹಳ್ಳಕ್ಕೆ ಬೀಳುವಂಥದ್ದು ಯಾವುದು, ಸೈತಾನದಿಂದ ಬರುವಂಥದ್ದು. ಅದು ಮತ್ತು ಕೆಟ್ಟದ್ದಕ್ಕೆ ಪ್ರೇರೇಪಣೆ ಮಾಡುವಂಥದ್ದು ಆಗಿದೆ. ಸುಳ್ಳನ್ನು ಸತ್ಯವಾಗಿಯೂ ಸತ್ಯವನ್ನು ಸುಳ್ಳಾಗಿಯೂ ಕಾಣುವಂತೆ ಇದು ಮಾಡ್ತದೆ. ಕತ್ತಲೆಯನ್ನು ಬೆಳಕಾಗಿಯೂ ಬೆಳಕನ್ನು ಕತ್ತಲೆಯಾಗಿ ಮಾಡುವಂಥದ್ದು. ಇವು ಸೈತಾನದಿಂದ ಬರುವಂಥ ಶೋಧನೆಗಳು ಅಂತ ನಮಗೆ ಯೆಶಾಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇಂಥವರ ಗತಿಯನ್ನು ಅಯ್ಯೋ ಏನು ಹೇಳಲಿ ಅಂತ ದೇವರು ಏನು ಮಾಡ್ತಾರೆ, ನಮಗೆ ವಾಕ್ಯದಲ್ಲಿ ಬರೀತಾರೆ. ಆದ್ದರಿಂದ ಶೋಧನೆಗಳು ನಾವು ಒಪ್ಪುವ ಹಾಗೆ ಕೊಡುವಂಥ ಸಲಹೆಗಳು. ಆ ಸಲಹೆಗಳು ಒಳ್ಳೆಯದಕ್ಕಾದರೂ ಕೆಟ್ಟದ್ದಕ್ಕಾದ್ರೂ ಬರ್ಬೋದು. ಆದರೆ ಕೆಟ್ಟದ್ದಕ್ಕಾಗಿ ಬರುವಂಥವು ಸೈತಾನದಿಂದ, ನಮ್ಮ ಶರೀರದಿಂದ ಮತ್ತು ಲೋಕದಿಂದ ಬರುವಂಥವುಗಳಾಗಿವೆ. ಒಳ್ಳೆಯದಕ್ಕಾಗಿ ಬರುವಂಥ ಶೋಧನೆಗಳು ಕರ್ತನ ಆತ್ಮನ ಮೂಲಕ ಆತನ ವಾಕ್ಯ ಅನುಗ್ರಹಕ್ಕಾಗಿ ಹಾಗೂ ಬರುವಂಥವುಗಳು. ಕೆಟ್ಟ ಶೋಧನೆಗಳು ಪರೀಕ್ಷೆಗಾಗಿ ಬರಲಿಕ್ಕೆ ದೇವರು ಅವಕಾಶ ಕೊಟ್ಟರೂ ಸಹ ಇವು ಕರ್ತನಿಂದ ಬರುವಂಥವುಗಳಲ್ಲ. ಏಕೆಂದರೆ ಆತನು ನೀತಿ, ನ್ಯಾಯ, ಜ್ಞಾನ ಮತ್ತು ಪ್ರೀತಿ ಉಳ್ಳವನಾಗಿರುವುದರಿಂದ ಇಂತಹ ಸಲಹೆಗಳು ಆತನ ಉದ್ದೇಶ ಮತ್ತು ಗುರಿಗೆ ವಿರುದ್ಧವಾಗಿವೆ ಅಂತಾರೆ. ಆದ್ದರಿಂದ
ಕೆಟ್ಟದ್ದಾಗಿರುವಂಥ ಶೋಧನೆಗಳು ದೇವರ ಗುಣಗಳಿಗೆ ಹೊಂದಾಣಿಕೆಯಾಗಿರೋದಿಲ್ಲ. ಹೀಗಿರುವಲ್ಲಿ ಆತನ ಪರಿಪೂರ್ಣ ಗುಣಗಳಿಂದ ತನ್ನ ಸೃಷ್ಟಿಗಳಿಗೆ ಆಮಿಷ ಒಡ್ಡೋದಿಲ್ಲ. ಹೀಗಿರಲಾಗಿ ದೇವರು ಕೆಟ್ಟದ್ದಕ್ಕೆ ಪ್ರೇರೇಪಿಸುವನು ಎಂಬುದು ದೇವದೂಷಣೆ ಮಾಡ್ದಂಗೆ ಆಗ್ಬಿಡುತ್ತೆ. ಒಳ್ಳೆಯದಕ್ಕೆ ನಮಗೆ ಶೋಧನೆ ಆಗ್ತದೆ ಎಂಬುದು ಆತನನ್ನು ಕೊಂಡಾಡುವಂಥದ್ದಾಗಿದೆ. ಆದ್ದರಿಂದ ದೇವರು ನಮ್ಮ ಒಳ್ಳೆಯದಕ್ಕೋಸ್ಕರನೇ ನಮ್ಮನ್ನು ಶೋಧನೆಗೆ ಗುರಿ ಮಾಡುವುದಕ್ಕಾಗಿ ನಾವು ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸೋಣ. ಹಾಗೂ ಕೆಟ್ಟದ್ದಕ್ಕಾಗಿ ದೇವರನ್ನು ದೂಷಣೆ ಗುರಿ ಮಾಡುವಂಥದ್ದನ್ನು ವಿಸರ್ಜಿಸೋಣ. ಕೆಟ್ಟದ್ದಕ್ಕಾಗಿ ಬರುವ ಶೋಧನೆ ಸೈತಾನನಿಂದ, ಪ್ರಪಂಚದಿಂದ, ಶರೀರದಿಂದಲೂ ಬರುತ್ತವೆ ಎಂಬುದಾಗಿ ನಾವೇನು ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ವಿಶೇಷವಾಗಿ ಮುಖ್ಯವಾಗಿ ಪಾಪ ಮಾಡುವುದಕ್ಕೆ ಕಾರಣ ಏನು ಅಂತ ನೋಡುವಾಗ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶಗಳೇ ಕಾರಣ. ನಾವು ಬಿದ್ದು ಹೋಗಿರೋಣ ಆದಾಮನ ಸಂತಾನವಾದ ಕಾರಣ ನಮ್ಮ ಒಂದು ಈ ಗುಣ ಪ್ರತಿಯೊಬ್ಬರಲ್ಲಿಯೂ ರಕ್ತದಲ್ಲಿಯೇ ಈ ಗುಣ ಜೀನ್ಗಳ ಮುಖಾಂತರನೇ ಬಂದ್ಬಿಟ್ಟೈತಿ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ನಾವು ಗಾದೆಗಳೆಲ್ಲ ಕೇಳಿರ್ತೀವಿ. ಆದ್ದರಿಂದ ಇವು ಕಂಡಿದ್ದೆಲ್ಲ ಬೇಕು ಅನ್ನುವಂಥ ಗುಣ, ನನ್ನದು ನನಗೆ ಬೇಕು, ಅದು ನಂದು ಇದು ನಂದು, ನಾನು ದೊಡ್ಡವನು, ನಾನು ಶಕ್ತಿವಂತ, ನಾನು ಹಣವಂತ, ನಾನು ಏನು ಮಾಡಿದ್ರೂ ನಡೆಯುತ್ತೆ, ನನಗೆ ಅಧಿಕಾರ ಇದೆ, ಆಸೆ ಇದೆ ಅಂತ ಎಲ್ಲ ಮಾಡ್ತಕ್ಕಂಥ ಕ್ರಿಯೆಗಳೇ ಈ ಒಂದು ಆಶಾಪಾಶಗಳ ಮುಖಾಂತರವಾಗಿ ಪಾಪಕ್ಕೆ ಕಾರಣವಾಗ್ತವೆ. ಈಗೆಲ್ಲ ಕಾರಣಗಳಿಂದ ಮತ್ತು ಸೈತಾನನು ನಮ್ಮಲ್ಲಿ ಆಶಾಪಾಶಗಳನ್ನು ತುಂಬಿ ಅವನು ಪ್ರೇರೇಪಣೆ ಮಾಡ್ತಾನೆ. ಅಂದರೆ ಯಾರಲ್ಲಿ ದೇವರ ಆತ್ಮ ಇರೋದಿಲ್ವೋ, ಒಳ್ಳೆಯ ಗುಣ ಇರಲ್ವೋ, ಒಳ್ಳೆಯ ನಡವಳಿಕೆ ಇರಲ್ವೋ, ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿರಲ್ವೋ ಅಂಥ ವ್ಯಕ್ತಿಗಳಲ್ಲಿ ಈ ಒಂದು ಗುಣಗಳು ಬರ್ತವೆ ಅಂತ ನೋಡ್ತೀವಿ. ಆದರೆ ಯಾರಲ್ಲಿ ದೇವರಾತ್ಮ ತುಂಬಿಕೊಂಡಿರ್ತವೋ, ಒಂದು ನಾವು ಧರ್ಮೋಪದೇಶಕ ಕೀರ್ತನೆ 119:16 ಹೇಳಿದ್ರ ಪ್ರಕಾರ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ ಇರ್ತದೆ. ಅಂದರೆ ದೇವರು ವಾಕ್ಯದಲ್ಲಿ ಕಾಲ ಕಳೆಯುವಂಥವ್ರು ಮತ್ತು ದೇವ್ರ ವಿಷಯದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಈ ಆಶಾಪಾಶೆಗಳು ಅವರನ್ನು ಹಿಡಿದು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಹಿಡ್ಕೊಳಕ್ಕೆ ಬೀಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ದೇವರ ಆತ್ಮನು ಯಾರಲ್ಲಿ ವಾಸ ಮಾಡ್ತಾನೋ ಅವರು ಈ ಒಂದು ವಿಷಯಗಳಲ್ಲಿ ತಪ್ಪಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅವರು ತಪ್ಪಿಸ್ಕೊಳ್ತಾರೆ, ಈ ಆಶಾಪಾಶಗಳಿಗೆ ಬಲಿಯಾಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ನೋಡ್ತೀವಿ. ಆದ್ದರಿಂದ ಉದಾಹರಣೆಗೆ ಆದಾಮನಿಗಂತೆ ನನಗೆ ನೀನು ಕೊಟ್ಟಲ್ಲ, ಆದಾಮ ಹೇಳ್ತಾನೆ ನೋಡಿ, ನನಗೆ ನೀನು ಕೊಟ್ಟಲ್ಲ ಆ ಹೆಣ್ಣು, ಅವಳು ಕೊಟ್ಟಳು, ನಾನು ತಿಂದೆ ಅಂತ ಹೇಳ್ತಾನೆ. ಅಂದರೆ ಅರ್ಥ, ದೇವರೇ ನೀನೇ ಅಪರಾಧಿ, ನೀನಲ್ವ ಕೊಟ್ಟಿದ್ದು ಅನ್ನೋ ಥರ. ಇದು ಇಂಡೈರೆಕ್ಟಾಗಿ ದೇವ್ರನ್ನೇ ನೀನೇ ತಪ್ಪಿತಸ್ಥ ಅಂತ ಆದಾಮ ಏನು ಮಾಡ್ತಾನೆ, ಸಿದ್ಧಾಂತ ಮಾಡೋಕ್ಕೆ, ಪ್ರೂವ್ ಮಾಡೋಕ್ಕೆ ಹೋಗ್ತಾನೆ. ಆದ್ದರಿಂದ ಇಲ್ಲಿ ಏನಪ್ಪ ಅಂತ ನಾವು ನೋಡ್ಬೇಕಾದ್ರೆ, ಆದಾಮನು ತನ್ನ ಹೆಂಡತಿ ತಿಂದು ಸತ್ತೋಗ್ತಾಳಲ್ಲ ಅನ್ನೋಂಥ ಒಂದು ವಿಷಯ ಗೊತ್ತಾಗಿದ ತಕ್ಷಣ ನಾನು ಒಂಟಿಯಾಗಿಬಿಡ್ತೀನಿ ಅಂತ ಅವಳ ಜೊತೆ ನಾನು ಸಾಯಬೇಕು ಅನ್ನೋವಂಥ ಒಂದು ಇದರಿಂದ ಹೆಂಡತಿಯ ಮೇಲಿನ ಆಶೆಯಿಂದ ತಿಂದು ತಾನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ನೋಡಿ ಇಲ್ಲಿ ದೇವರು ಅದನ್ನ ಯಾಕಪ್ಪ ಬಿಟ್ಬಿಟ್ರು, ತಡಿಲಿಲ್ಲ ಅಂದರೆ ಅವನನ್ನು ಪರೀಕ್ಷೆ ಮಾಡಿದ್ರು. ಆದಾಮನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಕೈ ಬಿಡ್ತಾರೆ. ಯಾಕೆ ಅಂದರೆ ನನ್ನ ಮೇಲೆ ಅವನು ವಿಧೇಯನಾಗ್ತಾನ, ಸೈತಾನನ ವಾಕ್ಯಕ್ಕೆ ವಿಧೇಯನಾಗ್ತಾನ ನೋಡೋಣ ಅನ್ನುವಂಥದ್ದು. ಮತ್ತು ಅವನನ್ನು ಬಿಟ್ಟಂಥ ಉದ್ದೇಶ ಏನಕ್ಕಪ್ಪ ಅಂದರೆ, ಈ ಲೋಕದಲ್ಲಿ ಸೃಷ್ಟಿ ವಿಕಾಸವಾಗಬೇಕಾಗಿತ್ತು, ಸೃಷ್ಟಿ ಮುಂದುವರಿಸಬೇಕಾಯಿತು. ಆದಾಮ ಅವ್ವ ಇಬ್ಬರೇ ಇದ್ದರೆ ಈ ಲೋಕ ಏನಾಗ್ತಿರಲಿಲ್ಲ, ಬೆಳೀತಿರಲಿಲ್ಲ, ಮನುಷ್ಯ ಸಂತತಿ. ಅದಕ್ಕೋಸ್ಕರ ದೇವರು ಏನು ಮಾಡ್ತಾರೆ, ಸೈಲೆಂಟಾಗಿರ್ತಾರೆ. ಆದರೆ ದೇವರು ಪಾಪಕ್ಕೆ ನೀನು ಪಾಪ ಮಾಡು ಅಂತ ಹೇಳಲಿಲ್ಲ. ಆದರೆ ಅವನು ತನ್ನಲ್ಲಿರುವಂಥ ಆಶಾಪಾಶೆಗಳು, ಅವ್ವ ಹಣ್ಣು ತಿನ್ನಬೇಕು, ನಾನು ದೇವರಂತೆ ಆಗಬೇಕು, ದೇವರಾಗಬೇಕು ಅನ್ನೋಂಥ ದುರಾಶೆಯಿಂದ ಅವಳು ತಿಂದಳು ಅಂತ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ನಾವೇನಪ್ಪ ಮಾಡಬೇಕು ಅಂತ ಅಂದರೆ, ಮತ್ತಾಯನ ಸುವಾರ್ತೆ 4:1 ಸಹಿತ ಇಲ್ಲಿ ಯೇಸು ಕ್ರಿಸ್ತನನ್ನು ಸೈತಾನನು ಶೋಧಿಸುತ್ತಾನೆ. ಆದರೆ ಯೇಸು ಕ್ರಿಸ್ತರು ಆ ಶೋಧನೆಗೆ ಏನಾಗಲಿಲ್ಲ, ಒಳಗಾಗಲಿಲ್ಲ, ಬಿದ್ದೋಗಲಿಲ್ಲ ಅಂತ ನಾವು ನೋಡ್ತೀವಿ. ಕಾರಣ ಯಾಕಪ್ಪ ಅಂದರೆ, ಅವರು ಧರ್ಮಶಾಸ್ತ್ರವನ್ನು ಪ್ರೀತಿಸ್ತಾ ಇದ್ದರು, ಆಜ್ಞೆಗಳಿಗೆ ವಿಧೇಯರಾಗಿದ್ದರು, ಅದರ ಮೇಲೆ ನಂಬಿಕೆ ಇತ್ತು.
ದೇವರು ಹೇಳುವಂಥ ಪ್ರತಿಯೊಂದು ಮಾತಿನ ತನಕ ನಾನು ಬದುಕ್ತೀನಿ, ನಾನು ಸಾಯಲ್ಲ ಅಂತ. ಆದರೆ ಸೈತಾನ ಏನು ಮಾಡ್ತಾನೆ, ಸತ್ತೋಗ್ಬಿಡ್ತೀಯ, ಊಟ ತಿನ್ನು, ನೀನು ಬದುಕಿದ್ರೆ ದೇವರ ಸೇವೆ ಮಾಡ್ಬೋದಲ್ವಾ ಅಂತ ಆಶೆಯಿಂದ ಈ ಕಲ್ಲು ರೊಟ್ಟಿ ಮಾಡ್ಕೊಂಡು ತಿಂದ್ಬಿಡು ಅಂತ ಹೇಳ್ತಾನೆ. ಮತ್ತು ಈ ಲೋಕದ ಎಲ್ಲ ಅಧಿಕಾರನ ನಿನಗೆ ಕೊಟ್ಬಿಡ್ತೀನಿ ಅಂತಾನೆ. ಎಷ್ಟೆಲ್ಲ ಆಶಾ ಪಾಶ ವೈಭೋಗವನ್ನು ತೋರಿಸಿದ್ರು ಯೇಸು ಕ್ರಿಸ್ತರು ಏನು ಮಾಡಲಿಲ್ಲ, ಬಲಿಯಾಗಲಿಲ್ಲ. ಯಾಕೆಂದರೆ ಸತ್ಯ ಗೊತ್ತಿತ್ತು, ಒಂದು ದಿನ ನಾನು ಇವೆಲ್ಲ ಜಯಿಸಿದರೆ ತಂದೆ ದೇವರು ನಮಗೆ ಕೊಡ್ತಾರೆ ಅಂತ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಸತ್ಯವನ್ನು ತಿಳಿದುಕೊಂಡ ನಾವು ಅದೇ ರೀತಿಯಲ್ಲಿ ನಂಬಿಕೆ ವಿಶ್ವಾಸದಿಂದ ನಾವು ನಡೆಯಬೇಕಾಗುತ್ತೆ. ನಮಗೂ ಶೋಧನೆಗಳು ಬರ್ತವೆ ಲೋಕದಿಂದ, ಸೈತಾನನಿಂದ. ನಾವು ಅರ್ಥ ಮಾಡಿಕೊಂಡು ಇವೆಲ್ಲ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬರ್ತವೆ ಅಂತ ತಿಳ್ಕೊಳ್ಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮಿಂದ ಕೆಟ್ಟ ಮಾತುಗಳನ್ನು ಆಡಿಸಲು ಜಗಳ ತಂದಿಕ್ಕುವಂಥದ್ದು, ದ್ವೇಷ ಅಸೂಯೆಗಳನ್ನು ತಂದಿಡುವಂಥದ್ದು, ಮತ್ತು ನಮ್ಮ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಆಗುವಂಥದ್ದು, ನಮ್ಮ ಕುಟುಂಬಗಳಿಗೆ ನಷ್ಟ ಆಗುವಂಥದ್ದು. ಈ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಕೋಪವನ್ನು ವ್ಯಕ್ತಪಡಿಸ್ತೀವಿ, ಜಗಳ ಆಡುತ್ತೇವೆ, ಕೊಲೆ ದರೋಡೆಗಳು, ಏನೇನೋ ಮೋಸಗಳು ಮಾಡಲಿಕ್ಕೆ ಆಸ್ಪದ ಮಾಡ್ತೀವಿ. ಆದರೆ ಇವುಗಳಿಗೆ ನಾವು ಬಲಿಯಾಗದೇ ಇದ್ದರೆ ಇದರಿಂದ ತಪ್ಪಿಸ್ಕೊಳ್ಬೋದು. ಯಾಕೆಂದರೆ ದೇವರೇ ಎಲ್ಲವನ್ನು ಕೊಟ್ಟರು, ದೇವರು ತಗೊಂಡ್ರು ಅಂತ ಯೋಬನು ಹೇಳಿದಂತೆ ನಾವಿರಬೇಕು. ನಷ್ಟದಲ್ಲಿ, ಕಷ್ಟದಲ್ಲಿ ನಾವು ಆ ರೀತಿಯಾಗಿ ಇರೋದಾದರೆ ಜಯಿಸ್ಬೋದು. ಅದಕ್ಕೆ ಯಾಕೋಬ 1:12 ಹೇಳ್ತಾರೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಪಡ್ಕೊಳ್ತಾನೆ ಅಂತ. ಆದರೆ ಆ ಕಷ್ಟದ ಸಂದರ್ಭಗಳಲ್ಲಿ ನಾವು ಪಾಪ ಮಾಡೋದು ಬೇಡ ಅಂತ ಇಲ್ಲಿ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತಾರೆ. ಅದರಿಂದ ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಇದು ದೇವರಿಂದ ಉಂಟಾಯಿತು ಎಂದು ಯಾವ ಕಾರಣಕ್ಕೂ ಹೇಳಬಾರ್ದು. ಏಕೆಂದರೆ ದೇವರು ಕೆಟ್ಟದ್ದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ, ಇದು 100% ಸತ್ಯ. ಏಕೆಂದರೆ ಕೆಟ್ಟದ್ದನ್ನು ಮಾಡುವಾಗ ಇದು ದೇವರೇ ಮಾಡಿದ್ರು ಅಥವಾ ದೇವರು ಸುಮ್ಮನಿದ್ರು ಎಲ್ಲ ಒಳ್ಳೆಯದೇ ಆಗಿದ್ದೆಲ್ಲ ಅಂತ ದೇವ್ರ ಮೇಲೆ ನಾವು ಹಾಕುವಂಥದ್ದು. ಈ ವಿಷಯಗಳೆಲ್ಲ ಆಲೋಚನೆ ಮಾಡಬೇಕು, ಇದು ಏನಕ್ಕೆ ಬಂತು, ಯಾಕೆ ಬಂತು ಅಂತ. ಆದ್ದರಿಂದ ನಾವು ದೇವರು ಯಾರನ್ನು ಕೆಟ್ಟದ್ರಿಂದ ಶೋಧನೆ ಮಾಡಲ್ಲ, ಪ್ರೇರೇಪಣೆ ಮಾಡಲ್ಲ ಅಂತ ತಿಳ್ಕೊಂಡು ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಅದರಿಂದ ತಂದೆಯ ದೇವರು ಈ ದಿನ ನಮಗೆ ಎಂತೆಂಥ ವಾಕ್ಯಗಳ ಮುಖಾಂತರ ಸ್ಪಷ್ಟೀಕರಣ ಕೊಡ್ತಾರೆ ನೋಡಿ. 2 ಕೊರಿಂಥ 11:3 ವಾಕ್ಯದಲ್ಲಿ ಈ ರೀತಿಯಾಗಿ ಸ್ಪಷ್ಟಪಡಿಸ್ತಾರೆ, ಅವಳು ಹೇಗೆ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಓದಿತೆಂದು ನನಗೆ ಭಯ ಉಂಟು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಲ್ಲಿ ಏನಪ್ಪ ಹೇಳಲಿಕ್ಕೆ ಬರ್ತಾರೆ ಅಂದರೆ, ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಏನಾಗ್ಬಿಟ್ಲು, ಅವಳು ಮಾರ್ಬಿಟ್ಟು ಅವಿಧೇಳದ್ಲು, ಪಾಪಕ್ಕೆ ಹೋದ್ಲು. ಆದರೆ ಅದೇ ರೀತಿ ಅವಳಂತೆ ಇರುವಂಥ ಸಭೆ ಅಂದರೆ ಕ್ರಿಸ್ತನ ಮೊದಲಿಗಿತ್ತಿ ಸಹ ಕುಯುಕ್ತಿಗೆ, ಅಂದರೆ ಸೈತಾನನು ಅಥವಾ ಅಂತ್ಯಕ್ರಿಸ್ತರು, ಸುಳ್ಳು ಬೋಧಕರು, ಸುಳ್ಳು ಸಭೆಗಳು, ಸುಳ್ಳು ಬೋಧನೆಗಳಿಂದ ನಮ್ಮನ್ನು ಏನು ಮಾಡ್ತಾರೆ, ನಾನಾ ವಿಧವಾದಂಥ ಕಲ್ಪನಾ ಕಥೆಗಳು, ಅಜ್ಜಿ ಕಥೆಗಳಂತಿರುವಂಥ ಒಂದು ಕಟ್ಟು ಕಥೆಗಳು, ಸ್ವಂತ ಬೋಧನೆಗಳು, ಸ್ವಂತ ಒಂದು ಆಲೋಚನೆಗಳು, ಸ್ವಂತ ಒಂದು ಕಲ್ಪನಾ ಕಥೆಗಳನ್ನು ಹೇಳ್ಬಿಟ್ಟು ಸಭೆಗಳನ್ನು, ಜನಗಳನ್ನು, ವಿಶ್ವಾಸಿಗಳನ್ನು ಮರುಳುಗೊಳಿಸ್ತಾರೆ. ಆ ಮರುಳಾಗಿ ಇದೇ ಶ್ರೇಷ್ಠ, ಇದೇ ಎಷ್ಟು ಚೆನ್ನಾಗೈತೆ, ಎಷ್ಟು ರುಚಿಯಾಗೈತೆ ಅಂತ ನಾವೇನಾದರೂ ಯಾಮಾರಿದ್ರೆ ನಾವು ಪಾಪಕ್ಕೆ ಒಳಗಾಗ್ತೀವಿ. ಈ ರೀತಿಯಾಗಿ ನಾವೇನಾಗ್ತೀವಂತೆ, ತಪ್ಪು ಮಾಡುವ ಸಾಧ್ಯತೆಗಳಿರ್ತವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳು, ಯಾಕೆಂದರೆ ಅದೇ 14ನೇ ಅಧ್ಯಾಯ 11, 14ನೇ ವಾಕ್ಯ ಮತ್ತು 15ನೇ ವಾಕ್ಯದಲ್ಲಿ ನೋಡಿ ಹೇಳ್ತಾರೆ, ಸುಳ್ಳು ಅಪೋಸ್ತಲರು, ಮೋಸಗಾರರಾದಂಥ ಕೆಲಸದವರು ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವವರು ಇದ್ದಾರೆ, ಎಚ್ಚರಿಕೆಯಾಗಿರಿ. ಇದೇನು ಆಶ್ಚರ್ಯ ಅಲ್ಲ. ಸೈತಾನ ತಾನೇ ಪ್ರಕಾಶಮಾನವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ಅದೇ ರೀತಿ ವೇಷ ಹಾಕಿಕೊಳ್ಳೋದೇನು ದೊಡ್ಡದಲ್ಲ ಅಂತ ಹೇಳ್ಬಿಟ್ರು. ನೋಡ್ರಿ, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ವೇಷವನ್ನು ಹಾಕಿಕೊಂಡು ನಮ್ಮ ಹತ್ರ ಬರ್ತಾರೆ. ಎಂಥ ವೇಷ ಅಂದರೆ ಕುರಿಯ ವೇಷವನ್ನು. ಆದರೆ ಅವರು ಹಿಡಿದುಕೊಂಡು ಹೋಗುವಂಥ ತೋಳಗಳು ಅಂತ ನಾವು ತುಂಬ ಎಚ್ಚರಿಕೆಯಾಗಿರಬೇಕು. ಸುಳ್ಳು ಸಿದ್ಧಾಂತಗಳು, ಅದ್ಭುತ ಕಾರ್ಯಗಳನ್ನು ಮಾಡಿ ತಮ್ಮ ಹಿಂದೆ ಎಳೆದುಕೊಂಡು ಹೋಗ್ತಾರೆ. ನಾವು ಅವುಗಳಿಗೆ ಮರುಳಾಗದಂತೆ ತುಂಬ ಎಚ್ಚರಿಕೆಯಿಂದ ಇದ್ದು ನಾವು ದೇವರ ಒಂದು ಪಾತಿವ್ರತ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಆದ್ದರಿಂದ
ಇವೆಲ್ಲ ದೇವರಿಂದ ಉಂಟಾಯಿತು ಅಂತ ಆಮೇಲೆ ದೇವ್ರ ಮೇಲೆ ದೂಷಣೆ ಮಾಡೋದು ತಪ್ಪು. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಇಂಥ ಒಳ್ಳೆಯ ಆತ್ಮಿಕ ಪಾಠವನ್ನು ತಂದೆಯ ದೇವರು ಇವತ್ತು ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸುಕ್ರಿಸ್ತನಿಗೆ ಅವನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನೇ, ಸಮಸ್ತ ಸೃಷ್ಟಿಕಾರಣಕರ್ತನೆ, ವಿಶೇಷವಾಗಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಎಲ್ಲ ಜೀವರಾಶಿಗಳನ್ನು ಉಂಟು ಮಾಡಿ, ಹೌದು ಸ್ವಾಮಿ, ಮನುಷ್ಯರನ್ನು ಸೃಷ್ಟಿ ಮಾಡಿ ತನ್ನ ಸ್ವರೂಪದಲ್ಲಿ ಎಲ್ಲರನ್ನೂ ಕಾಪಾಡುತ್ತಾ ಬಂದಿರುವಂಥ ಪರಲೋಕ ತಂದೆಯಾದ ದೇವರೇ, ಹೌದು ಸ್ವಾಮಿ, ಅಣು ರೇಣು ತೃಣ ಕಾಷ್ಟಗಳನ್ನು ಅನ್ನ ನೀರು ಆಹಾರಗಳನ್ನು ಕೊಟ್ಟು ಅದ್ಭುತವಾಗಿ ನಡೆಸುತ್ತಿರುವಂಥ ದೇವರೇ, ಆದಿ ಅಂತ್ಯವಿಲ್ಲದ ಆತನೇ ನಿನಗೆ ಕೋಟಿ ಸ್ತೋತ್ರ ಯೇಸುಕ್ರಿಸ್ತರ ಮುಖಾಂತರ ಉಂಟಾಗಲಪ್ಪ. ತಂದೆಯೇ, ನಮ್ಮನ್ನು ಅನುದಿನವೂ ವಾಕ್ಯದ ಬೆಳಕಿನಲ್ಲಿ ನಡೆಸುತ್ತಾ ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಅನ್ಯೋನ್ಯತೆಯಲ್ಲಿ ನಡೆಸ್ತಾ ಬಂದಿದ್ದೀ. ಈ ಎಲ್ಲ ಸಳಿಗಾಗಿ ನಿಮ್ಮನ್ನು ಕೊಂಡಾಡ್ತೀನಿ. ಈ ದಿನ ಕೊಟ್ಟಂಥ ಮನಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಸ್ವಾಮಿ, ಇದನ್ನು ಧ್ಯಾನ ಮಾಡುವಂಥ ಆತ್ಮಗಳನ್ನು ಆಶೀರ್ವದಿಸ್ರಿ, ಪಾಪಗಳಿಂದ ಬಿಡುಗಡೆ ಕೊಡ್ರಿ, ಆಶಾಪಾಶಗಳಿಂದ, ಕೆಡುಕನಿಂದ, ಸೈತಾನಿಂದ ಅವ್ರನ್ನ ತಪ್ಪಿಸಿ ರಕ್ಷಣೆ ಮಾಡಬೇಕಾಗಿ ತಂದೆ, ವಿಶೇಷವಾಗಿ ತಂದೆ, ಈ ಒಂದು ಮನ್ನವನ್ನು ಧ್ಯಾನ ಮಾಡುವಂಥ ಕೇಳುವಂಥ ಪ್ರತಿಯೊಂದು ಕುಟುಂಬಗಳನ್ನು ನೀವು ಸೈತಾನಿಂದಲೂ ಪಾಪಗಳಿಂದಲೂ ಬಿಡುಗಡೆ ಕೊಟ್ಟು ಅವರನ್ನು ಸತ್ಯದಲ್ಲಿ, ನಂಬಿಕೆಯಲ್ಲಿ ದೃಢಪಡಿಸಿ ನಡೆಯುವಂತೆ ಕಾಪಾಡಬೇಕಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸುವಿನ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ, ಆಮೇನ್. ಥ್ಯಾಂಕ್ ಯು. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಆಮೇನ್.